ಏನ್ ಹಾಗೆ ಗುರಾಯಿಸ್ತಿದ್ಯಾ? ನೀನ್ ಮಾಡ್ತಿರೋ ಗನಂತಾರಿ ಕೆಲ್ಸ ನಂಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಎಲ್ ಬಜೆಟ್ ಇದ್ಯಾ? ನೋಡು, ಇದು ಸಣ್ಣ ವಿಷಯ ಅಲ್ಲ, ಹೊರಗಡೆ ಗೊತ್ತಾದ್ರೆ ದೊಡ್ಡ ಇಶ್ಯೂ ಆಗುತ್ತೆ. ಓಹೋ, ಗೊತ್ತಾಗ್ಲಿ ಬಿಡು. ತಪ್ಪು ಮಾಡಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕಿತ್ತು. ಎಲ್ಲಿದಲ್ಲ ಅವಳು? ಎಲ್ ಬಚ್ಚಿಟ್ಟಿದ್ಯಾ ಅವಳನ್ನ? ಹೇಳು. ಯಾವಳನ್ನ? ನೀವಿಬ್ರು ಮಾತಾಡ್ತಿದ್ದಾಗ್ಲೇ ನಂಗೆ ಡೌಟ್ ಬಂತು. ಆ ಹುಡುಗಿನ ಎಲ್ ಬಚ್ಚಿಟ್ಟಿದ್ಯಾ? ಅವ್ರ ಅಡ್ರೆಸ್ ಕೇಳಿದ್ರು, ಅದನ್ನ ಹೇಳಿದೆ. ಮತ್ತ್ಯಾಕೆ ಇಲ್ಲಿಗೆ ಬಂದೆ? ಇದು ನಮ್ಮ ಕಂಪನಿ ಬಿಲ್ಡಿಂಗು. 1 ವರ್ಷದಿಂದ ಲಿಟಿಗೇಷನ್ ಇದೆ, ಕೆಲಸ ನಡೀತಲ್ಲ. ಅದಕ್ಕೆ ಬಿಲ್ಡಿಂಗ್ ಕಂಡೀಷನ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಓ, ನಿನ್ ಬೈಕ್ ಮಾತ್ರ ಆಚೆ ಇತ್ತು, ಆ ಐಟಮ್ ಬೈಕ್ ಸಾರಿ, ಆ ಲೇಡಿ ಸ್ಕೂಟರ್ ಆಚೆ ಇರಲಿಲ್ಲ, ಅದಕ್ಕೋಸ್ಕರ ಕೇಳಿದೆ. ಐ ಆಮ್ ಸಾರಿಯಾ. ಸಾರಿ. ಗೋ. ಇನ್ನೊಂದ್ಸಲಿ ಸಾರಿ. ಜಸ್ಟ್ ಗೋ. ಮತ್ತೊಂದ್ಸಲಿ ಸಾರಿ. ಸಾರಿ ಸಾರಿ, ಬಾಯ್. ಮಲ್ಕೊಳ್ಳಿ, ಮಲ್ಕೊಳ್ಳಿ, ಎದ್ದೇಳ್ಬಾರ್ದು. ತೆಗಿಬೇಡಿ ಅದನ್ನ. ನಾ ಹೇಳೋದ್ ಕೇಳಿ ಸ್ವಲ್ಪ. ಮಲ್ಕೊಳ್ಳಿ, ಮಲ್ಕೊಳ್ಳಿ. ಒಳಗಡೆ ಹೋಗಿ. ಹೊರಗೆ ಬರಂಗಿಲ್ಲ. ಹಾಗೆಲ್ಲ ಮಾಡಬಾರ್ದು ಸರ್. ಅಣ್ಣ ಅಣ್ಣ ನಿಧಾನ. ನಮ್ಮ ಅಣ್ಣ ಅಲ್ಲೋ ಅಣ್ಣ, ಅದು ಜೈಲಲ್ಲಿ ಇದಾರಣ್ಣ. ಜೈಲಲ್ಲ? ಇಷ್ಟು ಜನ ಇದ್ರು, ಅವ್ನು ಜೈಲ್ಗೆ ಹೋಗೋವರೆಗೂ ಏನು ಕೇಳ್ತಾ ಇದ್ರಿ? ಅವ್ನು ಯಾರು ಅಂತ ಗೊತ್ತಾಯ್ತಾ? ಇಲ್ಲ ಗೊತ್ತಾಗಿಲ್ವಾ? ಸರ್ ಬೇಡ ಸರ್, ಬೇಡ ಸರ್, ಬೇಡ ಸರ್. ನಾನು ಈಗಲೇ ಟೆನ್ಷನ್ ಅಲ್ಲಿದ್ದೀನೋ. ನಿಂದಷ್ಟು ಅಷ್ಟು ನೋಡ್ಕೋ. ನೀವು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದೀರಣ್ಣ. ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ. ಪೊಲೀಸ್ ಕಸ್ಟಡಿಲ? ಓಂಕಾರ್, ಓಂಕಾರ್ ಅಣ್ಣ, ನೀನು ಹೀಗೆಲ್ಲ ಬಿಹೇವ್ ಮಾಡಿದ್ರೆ ನಿಮ್ಮ ಅಣ್ಣನ ಬಿಟ್ಬಿಡಲ್ಲ. ಸ್ವಲ್ಪ ಸಮಾಧಾನ ಮಾಡ್ಕೊ. ಬೇರೆ ದಾರಿ ಇಲ್ಲ. ನಿನಗೇನಾಯ್ತು ಅಂತ ಪ್ರೆಸ್ನವ್ರ ಮುಂದೆ ಸತ್ಯ ಹೇಳಿದ್ರೆ ಮಾತ್ರ ನಿಮ್ಮ ಅಣ್ಣನ ಹೊರಗಡೆ ಕರ್ಕೊಂಬರಕ್ಕಾಗೋದು. ನೀನಿದನ್ನ ಆಚೆ ಹೇಳೋದಕ್ಕೆ ಅವಮಾನ ಅಂತ ಸುಮ್ಮನೆ ಇದ್ರೆ ನಿಮ್ಮಣ್ಣ ಜೈಲಲ್ಲೇ ಇರ್ತಾನೆ. ಸರಿ, ಅದೇನ್ ಮಾಡ್ತಿರೋ ಮಾಡಿ. ಪ್ರಶ್ನವ್ರನ್ನ ಕರ್ಸಿ ಈಗ ಸೈಲೆಂಟ್ ಆಗಿದ್ರೆ ಹೇಗೆ? ಏನಾದರೂ ಹೇಳಿ. ನಾನು ತಪ್ಪಿಸ್ಕೊಂಡು ಎಲ್ಲೋ ಹೋಗ್ಬಿಟ್ಟಿದ್ದೀನಿ ಅಂತ ಸುಳ್ಳು ಕೇಸ್ ಹಾಕಿ ನಮ್ಮಣ್ಣನ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ. ಆದರೆ ನಾನು ಎಲ್ಲೂ ಹೋಗಿಲ್ಲ. ಹೋಗಿಲ್ಲ ಅಂದರೆ ಜಾಮೀನು ಮುಗ್ದಿದ್ದು 5ನೇ ತಾರೀಕು. ಜೈಲಿಗೆ ಸರೆಂಡರ್ ಆಗ್ಬೋದಿತ್ತಲ್ಲ, ಯಾಕೆ ಹೋಗಿಲ್ಲ? ಪ್ಲೀಸ್ ಸರ್, ಪ್ಲೀಸ್ ಮ್ಯಾನೇಜ್ ಸರ್. 4ನೇ ತಾರೀಕು ರಾತ್ರಿ ನನ್ನನ್ನೊಬ್ಬ ಕಿಡ್ನ್ಯಾಪ್ ಮಾಡಿ ಒಂದು ರೂಮಲ್ಲಿ ಕೂಡಾಕಿದ್ದ. ನಿಮ್ಮ ಅಣ್ಣನ ಕಾಪಾಡೋದಕ್ಕೆ ನೀವೇ ಸುಳ್ಳು ಹೇಳ್ತಾ ಇರ್ತಾರೆ. ನೀವೊಬ್ರೆ 19 ರಿಂದ 25 ವಯಸ್ಸಿನ ಒಳ್ಳೆ ಬಲಶಾಲಿಗಳಾದ
6-7 ಜನರ ಜೊತೆ ಜಗಳ ಆಡಿ ಅವ್ರನ್ನ ಕತ್ತರಿಸಿ ಜೀವಾವಧಿ ಶಿಕ್ಷೆ ಆಗಿದ್ ನಿಮ್ಮನ್ನ ಯಾವನೋ ಒಬ್ಬ ಬಂದ್ ಕಿಡ್ನಾಪ್ ಮಾಡ್ದ ಅಂದ್ರೆ ನಂಬಕ್ಕಾಗ್ತಿಲ್ವಲ್ಲ? ನನಗಿಂತ ಬಲಶಾಲಿ ಆಗಿದ್ದ, ಅವನನ್ನು ಫೇಸ್ ಮಾಡೋಕ್ಕೆ ನನ್ನ ಕೈಲಾಗಲಿಲ್ಲ. ಅವ್ನು ನೋಡಕ್ಕೆ ಹೇಗಿದ್ದ? ಅವನ ಮುಖ ಕವರ್ ಮಾಡಿಕೊಂಡು ನನ್ನನ್ನು ನೋಡ್ದ. ಸಿಕ್ಕಿದ್ರೆ ಏನು ಮಾಡ್ತೀರಾ? ಕತ್ತರಿಸಾಕ್ತೀನಿ. ಎಕ್ಸ್ ಲಾ ಮಿನಿಸ್ಟರ್ ಸದಾಶಿವಯ್ಯ ತನ್ನ ಪವರ್ ಬಳಸಿ ತನ್ನ ತಮ್ಮನನ್ನು ಸ್ವಂತ ಜಾಮೀನಿನ ಮೇಲೆ ಬಿಡಿಸಿ ತಪ್ಪಿಸಿಕೊಳ್ಳುವಂತೆ ಮಾಡಿರುವ ಆರೋಪ ರುಜುವಾತಾಗಿತ್ತು. ಆದರೆ ಅವರ ತಮ್ಮ ತನ್ನನ್ನು ಅಪಹರಿಸಿದ್ದರು ಎಂಬ ಅವರ ಹೇಳಿಕೆಯನ್ನು ಗಣನೆಗೆ ತೆಗೆದುಕೊಂಡು ಅವರಿಗೆ ಜಾಮೀನು ಮಂಜೂರು ಮಾಡಲಾಗಿದೆ. ಹಾಗೆಯೇ ಲಾ ಕಾಲೇಜಿನಲ್ಲಿ ನಡೆದ ಗಲಾಟೆಗೆ ಸದಾಶಿವಯ್ಯನವರೇ ಕಾರಣ ಎಂಬ ಆರೋಪವಿದ್ದು, ಈ ಪ್ರಕರಣವನ್ನು ವಿಚಾರಿಸಲು ಅವರನ್ನು 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ಇರಿಸಬೇಕಾಗಿ ನ್ಯಾಯಾಲಯ ಆದೇಶಿಸುತ್ತದೆ.